ಶಿವಾನಂದ ಪಾಟೀಲ್ ಅವ್ರದ್ದು ಸ್ಟೇಟ್ಮೆಂಟ್ ಇವತ್ತೊಂದು ಮಾತಾಡ್ಬೋದ ಒಬ್ಬ ಮನುಷ್ಯ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ರೈತರೇ ಬರಗಾಲ ತಂದ್ಬಿಟ್ಟಿದ್ದಾರೆ ಅನ್ನೋ ಥರ, ಬರಗಾಲ ಪರಿಹಾರ ತಗೊಳಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಏನು ಅಂದ್ಕೊಂಡಿದ್ದಾರೆ. ಪ್ರತಿದಿನ ಇವರು ರೊಟ್ಟಿ ತಿಂತಾರಲ್ಲ, ರೊಟ್ಟಿ ತಿನ್ನುವಾಗ ಆ ರೊಟ್ಟಿಯಲ್ಲಿ ಈ ರಾಜ್ಯದ ರೈತನ ರಕ್ತ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರೈತರ ಬಗ್ಗೆ ಹಗುರವಾಗಿ ಮಾತಾಡೋದಿದೆಯಲ್ಲ, ಪ್ರಕೃತಿ ಕೂಡ ಮುನಿಸ್ಕೊಳ್ಳುತ್ತೆ ನಿಮ್ಮ ಮೇಲೆ. ಬರಗಾಲ ಅನ್ನೋದು ಪ್ರಕೃತಿ ನಿಯಮಿತ ಅದು ಅಲ್ವಾ. ಅದನ್ನು ರೈತರ ತಲೆ ಮೇಲೆ ಪರಿಹಾರ ತಗೊಳಕ್ಕೆ ಅಂತ ಮಾತಾಡ್ತಾರಲ್ಲ, ಇವ್ರಿಗೇನಾದರೂ ಸೆನ್ಸ್ ಇದೆಯನ್ರಿ? ಯೋಚನೆ ಮಾಡಿ. ಇಂತಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ನವರು ಝೀರೋ ಮಾಡ್ತಾರೆ ಮತದಾರರು ಅಂತ ನನಗನ್ನಿಸ್ತಾ ಇದೆ. ಮೊನ್ನೆ ಮೈಸೂರಲ್ಲಿ ಕೌಲಂದ್ಯನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ವಾ. ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಲರ್ಟ್ ಮಾಡಬೇಕು. ಅದೆಲ್ಲನೂ ಬಿಟ್ಬಿಟ್ಟು ಹಿಜಾಬ್ ಬಗ್ಗೆ ಮಾತಾಡ್ಬಿಡೋದ? ಎಲ್ಲಿ ತೆಗ್ದಿದ್ದೀವಿ ನಾವು? BJP ಸರ್ಕಾರ ಹಿಜಾಬನ್ನ ಎಲ್ಲಿ ತೆಗ್ದಿದೆ ಹೇಳಿ? ಸುಳ್ಳು ನೆರೇಟಿವ್ನ ಸೆಟ್ ಮಾಡಬಾರ್ದು. ಎಲ್ಲಿ ತೆಗ್ದಿದೆ? ಬ್ಯಾನ್ ಮಾಡಿದ್ರ BJP? ಇಲ್ಲ. ಉಡುಪಿಯ ಒಂದು ಕಾಲೇಜಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಸಹ ಕ್ಲಾಸ್ ರೂಮ್ಗೆ ಹೋಗುವಾಗ ಹಿಜಾಬ್ ಬುರ್ಕಾ ತೆಗೆದುಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ತಿದ್ರು. ಸಹಜವಾಗಿ ಮುಸ್ಲಿಂ ಹೆಣ್ಮಕ್ಳು ಅಳವಡಿಸ್ಕೊಂಡಿರ್ತಕ್ಕಂಥ ಪದ್ಧತಿ ಅದು, ಯೂನಿಫಾರ್ಮಲ್ಲಿ ಕಾಣಿಸ್ಕೋಬೇಕು ಅನ್ನೋದು. ಆಯಿತಾ? ಅದು ಯಾವುದೋ ಒಂದು ಕಿರಿಕ್ ಮಾಡೋಕ್ಕೆ ಒಂದು 4-5 ಜನ ಹೆಣ್ಮಕ್ಳನ್ನ ದಿಕ್ತಪ್ಪಿಸಿ ಹಿಜಾಬ್ ಹಾಕೊಂಡು ಹೋಗೋಕೆ ಮಾಡಿದ್ರು. ಸ್ಕೂಲವ್ರು ಏನು ಮಾಡಿದ್ರು? ಪನಿಷ್ಮೆಂಟ್ ಕೊಟ್ರ? ಇಲ್ಲ, ಹಿಜಾಬ್ ಹಾಕೊಂಡು ಬರ್ತಿರ್ಲಿಲ್ಲ, ಈಗ ಹಾಕೊಂಡು ಬಂದಿದ್ದೀರಿ, ತೆಗೆದುಬಿಟ್ಟು ಬನ್ನಿ ಅಂತ. ಅದು ಕಾಂಟ್ರವರ್ಸಿ ಆಗಿ ಬೆಂಕಿ ಹಚ್ಕೊಂಡು ಈಗ ಎಲ್ಲಿದೆ ಅದು? ಬಾಲು ಕೋರ್ಟಲ್ಲಿದೆ. ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಯೂನಿಫಾರ್ಮ್ ಹಾಕೊಳ್ಳೋದು, ಇಂಪೋಸ್ ಮಾಡೋ ಅಂಥದ್ದು ಅದು ಆಡಳಿತ ಮಂಡಳಿಯ ಹಕ್ಕು. ಅವ್ರು ಮಾಡಿರೋದು ಸರಿ ಅಂತ ಅವ್ರು ಹೇಳಿದ್ರು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡೋದಕ್ಕೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಹಿಜಾಬ್ನ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳ್ಬೋದಾ? ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಂಡ್ರ? ಇಲ್ಲ, ನಾನು ಹಾಗೆ ಹೇಳಿಲ್ಲ ಅಂತಾರೆ. ಈ ಅವಾಂತರಗಳಿಂದಾಗಿ, ಇವರ ಎಡವಟ್ಟುಗಳಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಝೀರೋ ಆದರೂ ಆಶ್ಚರ್ಯ ಇಲ್ಲ, ತಿಳ್ಕೊಳ್ಳಿ. ಶಿವಾನಂದ ಪಾಟೀಲ್ ಅವ್ರದ್ದು ಸ್ಟೇಟ್ಮೆಂಟ್ ಇವತ್ತೊಂದು ಮಾತಾಡ್ಬೋದ ಒಬ್ಬ ಮನುಷ್ಯ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ರೈತರೇ ಬರಗಾಲ ತಂದ್ಬಿಟ್ಟಿದ್ದಾರೆ ಅನ್ನೋ ಥರ, ಬರಗಾಲ ಪರಿಹಾರ ತಗೊಳಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಏನು ಅಂದ್ಕೊಂಡಿದ್ದಾರೆ. ಪ್ರತಿದಿನ ಇವರು ರೊಟ್ಟಿ ತಿಂತಾರಲ್ಲ, ರೊಟ್ಟಿ ತಿನ್ನುವಾಗ ಆ ರೊಟ್ಟಿಯಲ್ಲಿ ಈ ರಾಜ್ಯದ ರೈತನ ರಕ್ತ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರೈತರ ಬಗ್ಗೆ ಹಗುರವಾಗಿ ಮಾತಾಡೋದಿದೆಯಲ್ಲ, ಪ್ರಕೃತಿ ಕೂಡ ಮುನಿಸ್ಕೊಳ್ಳುತ್ತೆ ನಿಮ್ಮ ಮೇಲೆ. ಬರಗಾಲ ಅನ್ನೋದು ಪ್ರಕೃತಿ ನಿಯಮಿತ ಅದು ಅಲ್ವಾ. ಅದನ್ನು ರೈತರ ತಲೆ ಮೇಲೆ ಪರಿಹಾರ ತಗೊಳಕ್ಕೆ ಅಂತ ಮಾತಾಡ್ತಾರಲ್ಲ, ಇವ್ರಿಗೇನಾದರೂ ಸೆನ್ಸ್ ಇದೆಯನ್ರಿ? ಯೋಚನೆ ಮಾಡಿ. ಇಂತಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ನವರು ಝೀರೋ ಮಾಡ್ತಾರೆ ಮತದಾರರು ಅಂತ ನನಗನ್ನಿಸ್ತಾ ಇದೆ. ಮೊನ್ನೆ ಮೈಸೂರಲ್ಲಿ ಕೌಲಂದ್ಯನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ವಾ. ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಲರ್ಟ್ ಮಾಡಬೇಕು. ಅದೆಲ್ಲನೂ ಬಿಟ್ಬಿಟ್ಟು ಹಿಜಾಬ್ ಬಗ್ಗೆ ಮಾತಾಡ್ಬಿಡೋದ? ಎಲ್ಲಿ ತೆಗ್ದಿದ್ದೀವಿ ನಾವು? BJP ಸರ್ಕಾರ ಹಿಜಾಬನ್ನ ಎಲ್ಲಿ ತೆಗ್ದಿದೆ ಹೇಳಿ? ಸುಳ್ಳು ನೆರೇಟಿವ್ನ ಸೆಟ್ ಮಾಡಬಾರ್ದು. ಎಲ್ಲಿ ತೆಗ್ದಿದೆ? ಬ್ಯಾನ್ ಮಾಡಿದ್ರ BJP? ಇಲ್ಲ. ಉಡುಪಿಯ ಒಂದು ಕಾಲೇಜಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಸಹ ಕ್ಲಾಸ್ ರೂಮ್ಗೆ ಹೋಗುವಾಗ ಹಿಜಾಬ್ ಬುರ್ಕಾ ತೆಗೆದುಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ತಿದ್ರು. ಸಹಜವಾಗಿ ಮುಸ್ಲಿಂ ಹೆಣ್ಮಕ್ಳು ಅಳವಡಿಸ್ಕೊಂಡಿರ್ತಕ್ಕಂಥ ಪದ್ಧತಿ ಅದು, ಯೂನಿಫಾರ್ಮಲ್ಲಿ ಕಾಣಿಸ್ಕೋಬೇಕು ಅನ್ನೋದು. ಆಯಿತಾ? ಅದು ಯಾವುದೋ ಒಂದು ಕಿರಿಕ್ ಮಾಡೋಕ್ಕೆ ಒಂದು 4-5 ಜನ ಹೆಣ್ಮಕ್ಳನ್ನ ದಿಕ್ತಪ್ಪಿಸಿ ಹಿಜಾಬ್ ಹಾಕೊಂಡು ಹೋಗೋಕೆ ಮಾಡಿದ್ರು. ಸ್ಕೂಲವ್ರು ಏನು ಮಾಡಿದ್ರು? ಪನಿಷ್ಮೆಂಟ್ ಕೊಟ್ರ? ಇಲ್ಲ, ಹಿಜಾಬ್ ಹಾಕೊಂಡು ಬರ್ತಿರ್ಲಿಲ್ಲ, ಈಗ ಹಾಕೊಂಡು ಬಂದಿದ್ದೀರಿ, ತೆಗೆದುಬಿಟ್ಟು ಬನ್ನಿ ಅಂತ. ಅದು ಕಾಂಟ್ರವರ್ಸಿ ಆಗಿ ಬೆಂಕಿ ಹಚ್ಕೊಂಡು ಈಗ ಎಲ್ಲಿದೆ ಅದು? ಬಾಲು ಕೋರ್ಟಲ್ಲಿದೆ. ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಯೂನಿಫಾರ್ಮ್ ಹಾಕೊಳ್ಳೋದು, ಇಂಪೋಸ್ ಮಾಡೋ ಅಂಥದ್ದು ಅದು
ಆಡಳಿತ ಮಂಡಳಿಯ ಹಕ್ಕು, ಅವ್ರು ಮಾಡಿರೋದು ಸರಿ ಅಂತ ಅವ್ರು ಹೇಳೋದು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡೋದಕ್ಕೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಹಿಜಾಬ್ನ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳ್ಬೋದಾ? ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಂಡ್ರ? ಇಲ್ಲ, ನಾನು ಹಾಗೆ ಹೇಳಿಲ್ಲ ಅಂತಾರೆ. ಈ ಅವಾಂತರಗಳಿಂದಾಗಿ, ಇವರ ಎಡವಟ್ಟುಗಳಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಝೀರೋ ಆದರೂ ಆಶ್ಚರ್ಯ ಇಲ್ಲ, ತಿಳ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.